ಗುಣ ಯಾವುದು ಅಂತ ಹೇಳಿದರೆ ಅವರು ಅತ್ಯಂತ ಉತ್ತಮ ಸ್ವಭಾವದವರಾಗಿದ್ದಾರೆ ಎಂದು ಅತ್ಯಂತ ಸ್ಪಷ್ಟವಾಗಿ ಕುರ್ಆನ್ ಹೇಳುತ್ತದೆ. ಆದ್ದರಿಂದ ಈ ಹೂಣೆ ಪರಿಸರದಲ್ಲಿರುವಂತಹ ಸರ್ವರಲ್ಲಿಯೂ ನಮಗೆ ಹೇಳಲಿಕ್ಕಿರುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಗೊತ್ತುಂಟು, ಇವತ್ತು ಜಗತ್ತಿನಲ್ಲಿ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಬಣ್ಣದ ಹೆಸರಿನಲ್ಲಿ ಕೊಲೆಗಳು ನಡೆಯುತ್ತಿವೆ. ಅಮೆರಿಕಾದಂತಹ ಶ್ರೇಷ್ಠ ದೇಶ ವರ್ಣಭೇದ ನೀತಿಯಲ್ಲಿ ತತ್ತರಿಸಿ ಹೋಗಿದೆ. ಕೆಲವು ವರ್ಷಗಳ ಹಿಂದೆ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬನ ಕಪ್ಪೆಂಬ ಕಾರಣಕ್ಕೆ ಆತನನ್ನು ಕತ್ತರಿಸಿ ರೋಡಿನಲ್ಲಿ ಹತ್ಯೆ ಮಾಡುವಂತಹ ಒಂದು ಸನ್ನಿವೇಶವಾಗಿತ್ತು. ಯಾಕೆ ಅಂತ ಕೇಳಿದರೆ ಆತನೊಬ್ಬ ಕಪ್ಪು ನೀಗ್ರವಾಗಿದ್ದರು ಎಂಬಂತಹ ಒಂದೇ ಒಂದು ಕಾರಣಕ್ಕೆ. ಈ ಒಂದು ಸಂದರ್ಭದಲ್ಲಿ ಈ ಜಗತ್ತಿನೊಂದಿಗೆ ಹೇಳಲಿಕ್ಕಿರುವಂತಹ ಮಾತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವೇನಾಗಿತ್ತು? ಹಜ್ಜತುಲ್ ವದಾಅನ ಮಕ್ಕಾದಲ್ಲಿ ಹಜ್ ನಿರ್ವಹಿಸಿ 1,40,000 ಶಿಷ್ಯಂದಿರನ್ನು ಒಳಗೊಂಡಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವತ್ತೊಂದು ಭಾಷಣವನ್ನು ಮಾಡುತ್ತಾರೆ. ವಿಶ್ವಸಂಸ್ಥೆಯು ಇವತ್ತು ಡಿಸೆಂಬರ್ 10ರಂದು ಹ್ಯೂಮನ್ ರೈಟ್ಸ್ ಡೇ, ಮಾನವ ಹಕ್ಕುಗಳ ದಿನ ಎಂದು ಆಚರಿಸಿದರೆ ಅದಕ್ಕೆ 1400 ವರ್ಷಗಳ ಮುಂಚೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಹ್ಯೂಮನ್ ರೈಟ್ಸ್ ಅನ್ನು ಇಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಏನಾಗಿದೆ ಆ ಹ್ಯೂಮನ್ ರೈಟ್ಸ್? ಪ್ರವಾದಿ ಸಲ್ಲಕ್ಕೆ ತಾರತಮ್ಯವಿಲ್ಲ, ಹಿರಿಯರು ಕರಿಯರು ಸಮಾನರಾಗಿದ್ದಾರೆ. ಅವರ ಬಣ್ಣದ ಹೆಸರಿನಲ್ಲಿ, ಅವರ ಧರ್ಮದ ಹೆಸರಿನಲ್ಲಿ ಒಬ್ಬೆಯೂ ಕೂಡ ಅವರನ್ನು ತಾರತಮ್ಯ ಮಾಡಬಾರದು ಎಂದು ಪ್ರವಾದಿಯವರ ಶ್ರೇಷ್ಠವಾದ ಮಾನವೀಯ ಸಂದೇಶವನ್ನು ಇವತ್ತು ಈ ಜಗತ್ತು ಸಾರಬೇಕಾಗಿದೆ. ಈ ಹೂಣೆ ಪರಿಸರದಲ್ಲಿ ನಿಂತು ಈ ಪ್ರವಾದಿಯವರ 1499 ಅಂದರೆ 1,500 ವರ್ಷಗಳ ಬಳಿಕವೂ ಕೂಡ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳಲ್ಲಿಯೂ ಮುಸಲ್ಮಾನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಸಂದೇಶಗಳನ್ನು ಜಗತ್ತಿಗೆ ತಲುಪಿಸುತ್ತಾರೆ ಅಂತ ಹೇಳಿದರೆ ಅದು ಕೇವಲ ಭಿನ್ನವನು ಧರ್ಮ ಇಲ್ಲದವರು ಎಲ್ಲರೂ ಕೂಡ ಪ್ರವಾದಿಯವರನ್ನು ಕಲಿತಾಗ ಎಲ್ಲರೂ ಸುಂದರವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ ಎಂಬಂತಹ ಉದಾತ್ತವಾದಂತಹ ಘೋಷಣೆಯನ್ನು ನಾವಿಲ್ಲಿ ಈ ಮೂಲಕ ಹೇಳ್ತಾ ಇದ್ದೇವೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನೀವು ಅಲಿಯಬೇಕು, ನೀವು ಕಲಿಯಬೇಕು. ಆಗ ಮಾತ್ರ ಇಲ್ಲೊಂದು ಸುಂದರವಾದಂತಹ ಜಗತ್ತನ್ನು ನಾವು ನಿರ್ಮಾಣ ಮಾಡಬೇಕು. ಇಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು, ಇಲ್ಲಿರುವಂತಹ ಸಾಮಾಜಿಕ ಸಮಸ್ಯೆಗಳು, ಒಂದು ಉದಾಹರಣೆಯನ್ನು ನೋಡಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಯಾದಂತಹ ಉಮರ್ ರಲಿಯಲ್ಲಾಹು ಅನ್ಹುವರ ಆಡಳಿತದಲ್ಲಿ ಯಾವನೇ ಒಬ್ಬ ವ್ಯಕ್ತಿಯೂ ಕೂಡ ಹಸಿವಿನಿಂದ ಬಾಕಿಯಾಗಲಿಲ್ಲ. ಆದ್ದರಿಂದಲೇ ಗಾಂಧೀಜಿಯವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು, ಈ ಭಾರತದಲ್ಲಿ ಉಮರ್ ರಲಿಯಲ್ಲಾಹು ಅನ್ಹುವರ ಅವರ ಆಡಳಿತ ಬಂದರೆ ಈ ಭಾರತ ಸುಂದರವಾದಂತಹ ಭಾರತವಾಗುತ್ತದೆ. ಮಾಜಿ ಗವರ್ನರ್ ಆಗಿದ್ದಂತಹ, ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದಂತಹ ರಘುರಾಮ್ ರಾಜನ್ ಅವರು ಹೇಳುತ್ತಾರೆ, ಪ್ರವಾದಿಯವರ ಆರ್ಥಿಕ ಚಿಂತನೆಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ, ಇಲ್ಲಿ ಅನುಷ್ಠಾನಕ್ಕೆ ಬಂದಾಗ ಇಲ್ಲಿ ಒಮ್ಮೆಯೂ ಕೂಡ ಆರ್ಥಿಕ ಕುಸಿತಗಳು, ಯಾರಿಗೂ ಸಮಸ್ಯೆಗಳು, ಬಡ್ಡಿಯ ಅಥವಾ ಇನ್ನಾವುದೇ ಸಮಸ್ಯೆಗಳಿಂದ ಸುಲಿಯಲ್ಲಿ ಬಾಕಿಯಾಗಲು ಸಾಧ್ಯವಾಗುವುದು. ಹೇಳುತ್ತಾ ಹೋದರೆ ಬೆಳಗ್ಗೆಯಾದರೂ ಅವರ ಸಂದೇಶಗಳಲ್ಲಿ ಮುಕ್ತಾಯವಾಗಲು ಸಾಧ್ಯವಿಲ್ಲ. ಆದ್ದರಿಂದಲೇ ಶಾಂತಿಯ ಸಂದೇಶಗಳನ್ನು, ಸೌಹಾರ್ದ ಸಂದೇಶಗಳನ್ನು ಸಾರಿದಂತಹ ಜಗತ್ತಿಗೆ ಮಾದರಿಯಾದಂತಹ ನಾಯಕರನ್ನು ನನ್ನ ಶಬ್ದವನ್ನಾಲಿಸುತ್ತಿರುವಂತಹ ಪ್ರತಿಯೊಬ್ಬರು ಕೂಡ ತಿಳಿಸುಂದರವಾದಂತಹ ಜನಾಂಗದ ಸೃಷ್ಟಿಗೆ ನಾವೆಲ್ಲರೂ ಕಾರಣವಾಗಬೇಕು ಅಂತ ಮಾತ್ರ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶ್ವಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1499ನೆಯ ಜನ್ಮದಿನದಲ್ಲಿ ನನ್ನ ಶಬ್ದವನ್ನಾಲಿಸುತ್ತಿರುವಂತಹ ಸರ್ವ ಧರ್ಮ ಬಾಂಧವರಿಗೂ ಕೂಡ ಪ್ರವಾದಿಯವರ ಜನ್ಮ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. Thank you for watching this video. If you enjoyed it, please hit the like button and the bell notification icon. Subscribe for more content.